ನಿರಂತರ ಸುದ್ದಿ. ಸೌಜನ್ಯ ಅಂತಕ ಸಂತೋಷ್ ರಾವ್ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಈ ಹಿಂದೆ ಹಿಂದೂ ಜಾಗರಣಾ ವೇದಿಕೆಯ ತಾಲೂಕು ಸಂಚಾಲಕರಾಗಿದ್ದರು. ಆ ಜವಾಬ್ದಾರಿಯಿಂದ ಅವರನ್ನು ಹೊರ ಹಾಕಿದ ಬಳಿಕ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆ ಎಂದು ಕಟ್ಟಿಕೊಂಡಿದ್ದರು. ಅದರಲ್ಲಿ ಕೆಲವೊಂದು ಹೋರಾಟಗಳನ್ನು ಮಾಡಿದ್ದರು. MRPL ಪೈಪ್ಲೈನ್ ಕಾಮಗಾರಿಯನ್ನು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ವಹಿಸಿದಾಗ ಅದಕ್ಕೆ ಪ್ರತಿರೋಧ ಒಡ್ಡಿ ಅವರಿಂದ ತಪರಾಕಿಯನ್ನು ತಿಂದಿದ್ದರು. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಇಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ 1998ರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಮಾಡಲಾಗಿತ್ತು. ಈ ರೌಡಿ ಶೀಟನ್ನು ಓಪನ್ ಮಾಡಿದಂತಹ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ ಶೆಟ್ಟಿ ಅವರು ಈಗ DSP ಆಗಿ ರಿಟೈರ್ಡ್ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಸಂಘ ಪರಿವಾರದ ಸಂಘಟನೆಗಳ ಮಧ್ಯೆ ಒಂದು ವಿವಾದ ಸೃಷ್ಟಿ ಮಾಡಿದೆ. ಕೇವಲ 1-2 ಪ್ರಕರಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆರೋಪಿಯಾಗಿದ್ದಾರೆ. ಅವರ ಮೇಲೆ ರೌಡಿ ಶೀಟು ಓಪನ್ ಮಾಡಲಾಗಿದೆ ಅಂತ ಹೇಳಿ, ಆದರೆ ಆ ರೌಡಿ ಶೀಟ್ ಇವತ್ತಿಗೂ ಚಾಲ್ತಿಯಲ್ಲಿ ಇದೆ. ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥ ಮೇಲೆ ಕ್ರಿಮಿನಲ್ ಕೇಸುಗಳು ದಾಖಲಾಗುವುದು ಸಹಜ. 2-3 ಪ್ರಕರಣಗಳು ದಾಖಲಾದರೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡುವುದು ಸಹಜ. ಹಲವಾರು ಹೋರಾಟಗಾರರ ಮೇಲೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ. ಅದು ಕೆಲವರ ಮೇಲಿದ್ದ ರೌಡಿ ಶೀಟುಗಳು ಈಗಲೂ ಇದೆ. ಕೆಲವರ ಮೇಲಿದ್ದ ರೌಡಿ ಶೀಟುಗಳನ್ನು ಪೊಲೀಸರು ಕ್ಲೋಸ್ ಮಾಡಿದ್ದು ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡ ಪ್ರಭಾಕರ ಭಟ್ ಅವರ ಮೇಲೆ, ವಿಟ್ಲದ ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ ಅವರ ಮೇಲೆ ಬಂಟ್ವಾಳ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಮಾಡಲಾಗಿತ್ತು. ಮತ್ತು ತದನಂತರ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸುಗಳು ಇಲ್ಲದ ಕಾರಣಕ್ಕಾಗಿ ಆ ರೌಡಿ ಶೀಟುಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಅದರಿಂದಾಗಿ ರೌಡಿ ಶೀಟು ಇದೆ ಅಂತ ಹೇಳಿದ ಕೂಡಲೇ ಅವ ರೌಡಿ ಅಂತ ಯಾರು ಭಾವಿಸಬೇಕಾಗಿಲ್ಲ. ಯಾವುದೇ ಪೊಲೀಸ್ ಠಾಣೆಯಲ್ಲಿ ಒಬ್ಬನ ಮೇಲೆ ನಿರಂತರವಾಗಿ 2-3 ಪ್ರಕರಣಗಳು, ಕ್ರಿಮಿನಲ್ ಪ್ರಕರಣಗಳು, ಹಲ್ಲೆ ಪ್ರಕರಣಗಳು, ದೊಂಬಿ ಇಂಥ ಪ್ರಕರಣಗಳು ದಾಖಲಾದರೆ ಅವರ ಮೇಲೆ ಸಹಜವಾಗಿಯೇ ರೌಡಿ ಶೀಟು ಓಪನ್ ಮಾಡ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಮೇಲೆ ಕಳ್ಳತನದ ಆರೋಪ, ದರೋಡೆ ಆರೋಪ ಇಂಥ ಪ್ರಕರಣಗಳು ದಾಖಲಾದರೆ ಆತನ ಮೇಲೆ MOB ಲಿಸ್ಟ್ ಅಂತೇಳಿ ಓಪನ್ ಮಾಡ್ತಾರೆ. ಮೋಡಸ್ ಅಫೆಂಡರಿಂಗ್ ಬುಕ್ ಅಂತ ಹೇಳಿದ್ದು ಇದೆ. ಅದರಲ್ಲಿ ಹೆಸರು ಮೆನ್ಷನ್ ಆಗಿರ್ತದೆ ಮತ್ತು ಆತನ ಇಡೀ ಜಾತಕ ಅದರಲ್ಲಿ ಇರ್ತದೆ. ಅದೇ ರೀತಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರ ಮೇಲೂ ರೌಡಿ ಶೀಟು ಓಪನ್ ಆಗುತ್ತೆ. ಅದರಲ್ಲಿ ಆತನ ಜಾತಕ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ 1992ರಲ್ಲಿ ಮೊದಲ ಕ್ರಿಮಿನಲ್ ಕೇಸು ದಾಖಲಾಗಿತ್ತು. ಈ ಕೇಸು ದಾಖಲಾಗಲಿಕ್ಕೂ ಒಂದು ಕಾರಣ, 1991ರವರೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಉಜಿರೆ ಪರಿಸರದಲ್ಲಿದ್ದರೆ ತಿಮ್ಮರೋಡಿಯಲ್ಲಿ ಇರಲಿಲ್ಲ. ಅವರು ಮುಂಬೈನಲ್ಲಿ ಒಂದು ಬಾರ್ನಲ್ಲಿ ಉದ್ಯೋಗದಲ್ಲಿದ್ದರು. ಅಲ್ಲಿ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡು ಜೈಲಿಗೂ ಹೋಗಿದ್ದರು. ಅಲ್ಲಿಂದ ಅವರು ಊರಿಗೆ ಬಂದಿದ್ದರು. ಬಂದವರಲ್ಲಿ ಯಾವ ವ್ಯವಸ್ಥೆಯೂ ಇರಲಿಲ್ಲ. ಉಜಿರೆಯಲ್ಲಿ ಶಶಿಧರ ಶೆಟ್ಟಿ ಎನ್ನುವರು ಒಂದು ಅಂಗಡಿ ಮಾಡಿಕೊಂಡಿದ್ದರು. ಆ ಅಂಗಡಿಯ ಬೆಂಚಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾ ಕಾಲಹರಣ ಮಾಡ್ತಿದ್ದರು. ಅವರಲ್ಲೊಂದು ಲ್ಯಾಂಬಿ ಸ್ಕೂಟರ್ ಇತ್ತು ಅಂತ ಹೇಳ್ತಾರೆ ಅವರ ನಿಕಟವರ್ತಿಯಾಗಿದ್ದಂಥ ಭಾಸ್ಕರ್ ನಾಯ್ಕ ಅವರು. ಆ ಸ್ಕೂಟರಿಗೆ ಪೆಟ್ರೋಲ್ ಹಾಕಲಿಕ್ಕೆ ಅವರಲ್ಲಿ ₹10 ₹20 ಇರ್ತಾ ಇರಲಿಲ್ಲ. ಅದು ಎಲ್ಲೆಲ್ಲೋ ಪೆಟ್ರೋಲ್ ಇಲ್ಲದೆ ನಿಲ್ತಾ ಇತ್ತು. ಅಂತಹ ಆರ್ಥಿಕ ದುಸ್ಥಿತಿಯಲ್ಲಿ ಇದ್ದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಬೂಸ್ಟ್ ನೀಡಿದಂಥ ಪ್ರಕರಣ ನಡೆದದ್ದು 1992ರಲ್ಲಿ. ಆ ಸಂದರ್ಭದಲ್ಲಿ ಅಯೋಧ್ಯ ಚಳವಳಿ ಕಾವೇರುತ್ತಿದ್ದಂಥ ಸಂದರ್ಭ. ಉಜಿರೆ ಪರಿಸರದ ಹಲವಾರು ಗ್ರಾಮಗಳಲ್ಲಿ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಗುರುತಿಸಿಕೊಂಡಿದ್ದವರು, ಭಾರತೀಯ ಜನತಾ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದವರು, ಹಿಂದೂ ಜಾಗರಣ ವೇದಿಕೆಯಲ್ಲಿ ಸಕ್ರಿಯರಾಗಿದ್ದವರು ಎಲ್ಲರೂ ಒಂದು ಸಂಘಟಿತರಾಗಿ ಆ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಆದ್ದರಿಂದ ಒಂದು ಸಂಘಟನಾತ್ಮಕವಾಗಿ ಅಲ್ಲಿ ಬಲ ಇತ್ತು. ಈ ಸಂಘಟನೆಗಳಲ್ಲಿ ಮಹೇಶೆಟ್ಟಿ ತಿಮರೋಡಿ ಇರಲಿಲ್ಲ, ಅವರು ಅದರ ಸದಸ್ಯರೂ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಮಹೇಶೆಟ್ಟಿ ತಿಮರೋಡಿಯವರ ಪರಿಚಯದ ಸಂಬಂಧಿಯ ಹೆಣ್ಣೊಬ್ಬಳ ಮೇಲೆ ಒಬ್ಬ ಮುಸ್ಲಿಂ ಯುವಕ ಕೈ ಹಾಕಿದ್ದ. ಇದನ್ನು ಕಂಡಂತಹ ತಿಮರೋಡಿಯವರು ನೇರ ಹೋಗಿ ಆತನನ್ನು ಹಿಡಿದು ಥಳಿಸಿದ್ದರು. ಇವರೊಂದಿಗೆ ಅಲ್ಲಿಯ ಕೆಲವು ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಯುವಕರು ಸೇರಿಕೊಂಡರು. ಆತನನ್ನು ಅರೆಬೆತ್ತಲೆ ಮಾಡಿ ಕಳುಹಿಸಲಾಯಿತು. ಆತನ ಹೆಸರು ಅಶ್ರಫು, ಅಂದರೆ ಮುಸ್ಲಿಂ ಯುವಕ. ಆತ ಹೋಗಿ ಆಸ್ಪತ್ರೆಗೆ ದಾಖಲಾಗಿ ದೂರು ನೀಡಿದ. ಬೆಳ್ತಂಗಡಿ ಠಾಣೆಯಲ್ಲಿ ಮಹೇಶೆಟ್ಟಿ ತಿಮರೋಡಿಯವರ ಮೇಲೆ ಮೊದಲ ಪ್ರಕರಣ ದಾಖಲಾಯಿತು. ಮೊಕದ್ದಮೆ ನಂಬರ್ 152/92, IPC ಕಲಂ 143, 147, 341, 506, 323 ಜೊತೆಗೆ 149 IPC. ಅಂದರೆ ಅಕ್ರಮವಾಗಿ ಕೂಟ ಸೇರಿಕೊಂಡು ಕೈಯಿಂದ ಹಲ್ಲೆ ಮಾಡಿದ್ದು, ಜೀವ ಬೆದರಿಕೆ ಒಡ್ಡಿದ್ದು. ಇದು ನಡೆದದ್ದು 22/4/1992 ಸಂಜೆ ಸುಮಾರು 5:30 ವೇಳೆಗೆ ಉಜಿರೆ ಗ್ರಾಮದ ರಥಬೀದಿಯಲ್ಲಿ ಆರೋಪಿ ಮಹೇಶೆಟ್ಟಿ ಯಾನೆ ರವಿಶೆಟ್ಟಿ ಎಂಬವರು ಫಿರ್ಯಾದಿ ಅಶ್ರಫ್ ಎಂಬಾತನಿಗೆ ಕೈಯಿಂದ ಹೊಡೆದು ಪ್ರಾಣ ಬೆದರಿಕೆ ಒಡ್ಡಿ ಫಿರ್ಯಾದಿಯ ಪ್ಯಾಂಟು ಶರ್ಟು ಕಳಚಿ ಮೆರವಣಿಗೆ ಮಾಡಿರುವುದಾಗಿ ದೂರು ನೀಡಲಾಗಿದೆ ಅಂತ ಹೇಳಿ ಆ ಪ್ರಕರಣ. ಆದ್ದರಿಂದ ಮಹೇಶೆಟ್ಟಿಯ ಮೇಲೆ ಸುರಿವಿನ ಪ್ರಕರಣ ದಾಖಲಾಗಿರೋದು ಮುಸ್ಲಿಂ ಯುವಕನ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿದ್ದು ಮತ್ತು ಆತನನ್ನು ಅರೆಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿಸಿದ್ದು. ಆ ಸಂದರ್ಭದಲ್ಲಿ ಮಹೇಶೆಟ್ಟಿಯ ರೋಷಾವೇಶಗಳನ್ನು ಕಂಡಂತಹ ಸ್ಥಳೀಯ ಹಿಂದೂ ಪರ ಸಂಘಟನೆಗಳ ಮುಖಂಡರುಗಳು ಮಹೇಶೆಟ್ಟಿ ತಿಮರೋಡಿಯನ್ನು ಹಿಂದೂ ಜಾಗರಣ ವೇದಿಕೆಗೆ ಸೇರಿಸಿಕೊಂಡರು ಮತ್ತು ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕರಾಗಿ ನೇಮಕ ಮಾಡಿದರು. ಇದು ಮಹೇಶೆಟ್ಟಿ ತಿಮರೋಡಿಯವರ ಮೇಲೆ ಆದಂತಹ ಮೊದಲ ಕ್ರಿಮಿನಲ್ ಕೇಸು. ತದನಂತರ ಮಹೇಶೆಟ್ಟಿ ತಿಮರೋಡಿಯವರು ಉಜಿರೆ, ಕಲ್ಮಂಜ ಮೊದಲಾದ ಕಡೆಗಳಲ್ಲಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾದರು. ಆದ್ದರಿಂದ ಇವರ ಮೇಲೆ 1998ರಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಮಂಜುನಾಥ ಶೆಟ್ಟಿಯವರು ರೌಡಿ ಶೀಟು ಓಪನ್ ಮಾಡಿದರು. ಈ ರೌಡಿ ಶೀಟ್ನಲ್ಲಿ ಸ್ಪಷ್ಟವಾಗಿ ಅವರ ಒಂದು ಕಿರು ಪರಿಚಯವನ್ನು ಬರೀತಾರೆ. ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ರೌಡಿ ಶೀಟ್ಗಳಲ್ಲಿ ಆತನ ಪರಿಚಯವನ್ನು ಬರೀತಾರೆ. ಇದರಲ್ಲಿ ಹೇಗೆ ಪರಿಚಯ ಬರೆದಿದ್ದಾರೆ ಅಂತ ಹೇಳಿದರೆ, ಮಹೇಶೆಟ್ಟಿ ತಿಮರೋಡಿ ಬೆಳ್ತಂಗಡಿ ತಾಲೂಕಿನ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾಗಿದ್ದು, ಸದ್ರಿ ಪದವಿಯ ಹೆಸರಿನಲ್ಲಿ ಕೆಟ್ಟ ಚಾಳಿಯ ಜನರನ್ನು ಒಡನಾಟ ಮಾಡಿಕೊಂಡು ಉಜಿರೆ, ಕಲ್ಮಂಜ ಮತ್ತಿತರ ಗ್ರಾಮಗಳಲ್ಲಿ ರೌಡಿತನವನ್ನು ತನ್ನ ಕಸುಬನ್ನಾಗಿಸಿಕೊಂಡು ಹಲವಾರು ಕ್ರಿಮಿನಲ್ ಹಲ್ಲೆಗಳನ್ನು ಕೂಡ ಮಾಡಿ ಠಾಣಾ ಪರಿಸರದಲ್ಲಿ ಸಾರ್ವಜನಿಕ ನೆಮ್ಮದಿಗೆ ಭಂಗವನ್ನುಂಟು ಮಾಡುತ್ತಿದ್ದು, ಕೋಮು ಸಂಘರ್ಷಕ್ಕೂ ಪ್ರಚೋದನೆ ನೀಡಿ ತಾಲೂಕಿನಲ್ಲಿಯೇ ಸಾರ್ವಜನಿಕ ಶಾಂತಿ ನೆಮ್ಮದಿಯನ್ನು ಹದಗೆಡಿಸುವ ಹುನ್ನಾರದಲ್ಲಿರ್ತಾನೆ. ಈತನು ಬಾಲ್ಯದಲ್ಲಿ ಉಜಿರೆಯಲ್ಲಿ ವಾಸವಿದ್ದು ಸ್ವಲ್ಪ ಸಮಯ ಮುಂಬೈಯಲ್ಲಿ ಕೆಲಸದ ನಿಮಿತ್ತಿದ್ದು ಈಗ ಪುನಃ ಬಂದು ಉಜಿರೆಯಲ್ಲಿ ನೆಲೆಸಿರುವುದಾಗಿದೆ ಅಂತ ಸ್ಪಷ್ಟವಾಗಿ ಬರೀತಾರೆ. ಹಾಗಾದರೆ ಮಹೇಶೆಟ್ಟಿಯ ಜೀವನವೇ ಈ ರೀತಿಯ ಹಲ್ಲೆ, ದೊಂಬಿ, ಪ್ರಾಣ ಬೆದರಿಕೆ ಒಡ್ಡುವುದರಲ್ಲಿ ಆರಂಭವಾಗಿದೆ ಎನ್ನುವುದು ಸ್ಪಷ್ಟ ಆಗ್ತಾಯಿದೆ. ತದನಂತರದ ಕಲಂನಲ್ಲಿ ಪೊಲೀಸರು ಬರೀತಾರೆ, ಮಹೇಶೆಟ್ಟಿ ತಿಮರೋಡಿ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾಗಿದ್ದು, ಸದ್ರಿ ಪದವಿ ಹೆಸರಲ್ಲಿ ಕೆಟ್ಟ ಚಾಳಿಯನ್ನು ಹೊಂದಿದ್ದು, ಅದೇ ರೀತಿಯಾಗಿ ಬರೆದು ಹಲವು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರೆ. ಇದು ಮಹೇಶೆಟ್ಟಿ ತಿಮರೋಡಿಯವರ ಸಂಕ್ಷಿಪ್ತ ಜಾತಕ. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇವೆ. ಇಂತಹ ಹಿನ್ನೆಲೆ ಉಳ್ಳಂತಹ ಮಹೇಶೆಟ್ಟಿಯವರು ಇದೀಗ ಸೌಜನ್ಯ ಹಂತಕ
ಸಂತೋಷ್ ರಾವ್ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಎಲ್ಲರೂ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡುತ್ತಿದ್ದರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸೌಜನ್ಯನ ಅಂತಕನಿಗೆ ನ್ಯಾಯ ಕೊಡಿಸಲಿಕ್ಕೆ ಹೋರಾಟ ಮಾಡಿದ್ದಾರೆ. ಇದರ ಪರಿಣಾಮವಾಗಿಯೇ ಸಂತೋಷ್ ರಾವ್ ನ್ಯಾಯಾಲಯದಿಂದ ಸಾಕ್ಷ್ಯಾಧಾರಗಳ ಕೊರತೆಯಿಂದ ದೋಷಮುಕ್ತನಾಗಿದ್ದಾನೆ. ವಾಸ್ತವವಾಗಿ ಸಂತೋಷ್ ರಾವಿಗೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೂ ಯಾವುದೇ ಪರಿಚಯ ಇರಲಿಲ್ಲ. ಸೌಜನ್ಯಳ ರೇಪ್ ಆ್ಯಂಡ್ ಮರ್ಡರ್ ಆದ ಸಂದರ್ಭದಲ್ಲಿ ಅದರ ಮರುದಿನ ಮೃತದೇಹ ಸಿಕ್ಕಿದ ಸಂದರ್ಭದಲ್ಲಿ ಅದರ ಮರುದಿನ ಸಂತೋಷ್ ಅವರನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿತ್ತು. ಸ್ಥಳೀಯರು ಉದ್ರೇಕಗೊಂಡಿದ್ದರು. ಇದು ಯಾವುದಕ್ಕೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೋಗಿರಲಿಲ್ಲ. ಆದರೆ ಬೆಳ್ತಂಗಡಿ ಠಾಣೆಯ ಸುತ್ತಮುತ್ತಲೂ ಧರ್ಮಸ್ಥಳದ ನಾಗರಿಕರು, ಉಜಿರೆಯ ನಾಗರಿಕರು ಎಲ್ಲರೂ ಸೇರಿಕೊಂಡು ಸಂತೋಷ್ ರಾವ್ನನ್ನು ನೋಡಬೇಕು, ಅವರನ್ನು ನಮ್ಮ ವಶಕ್ಕೆ ಕೊಡಬೇಕಂತ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಅಪ್ರಚೋದಿತರಾಗಿ ಲಾಠಿ ಚಾರ್ಜ್ ಮಾಡಿದರು. ಆ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರೊಬ್ಬರಿಗೆ ಪೊಲೀಸರ ಏಟು ತಗಲಿತ್ತು. ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರೊಂದಿಗೆ ಗುರುತಿಸಿಕೊಂಡಿದ್ದವರಾಗಿದ್ದರು. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದಾಗ ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆ ಆತಂಕ ಸೃಷ್ಟಿಯಾಗಿತ್ತು. ಯಾಕಂತೇಳಿ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಮತ್ತು ಅವರು ದೂರು ಕೊಟ್ಟರೆ ಪೊಲೀಸರಿಗೆ ತೊಂದರೆ ಆಗ್ತದೆ ಅಂತೇಳಿ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ದೂರವಾಣಿ ಕರೆ ಮಾಡಿ ಈ ವಿವಾದವನ್ನು ಬಗೆಹರಿಸಬೇಕಂತೇಳಿ ಕರೆಸಿಕೊಂಡಿದ್ದರು. ಅವರು ಬಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ತನ್ನ ಸ್ನೇಹಿತನನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಬೇರೆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದರು. ಈ ಕಾರಣಕ್ಕಾಗಿ ಆವತ್ತು ಬಂದಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತದನಂತರ ಈ ಹೋರಾಟಕ್ಕೆ ಬಂದಿರಲೇ ಇಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದರೆ ಅವರು ಹೇಳ್ತಾಯಿದ್ರು, ತನ್ನನ್ನು ಆಗಿನ SP ಅಭಿಷೇಕ್ ಗೋಯಲ್ ಎನ್ಕೌಂಟ್ರ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದರು. ನನಗೆ ಸುದರ್ಶನ್ ಅನ್ನೋ ಉಪ್ಪಿನಂಗಡಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸುದರ್ಶನ್ ಅವರು ದೂರವಾಣಿ ಕರೆ ಮಾಡಿ ಓಡಲಿಕ್ಕೆ ಹೇಳಿದರು. ಅದರಿಂದಾಗಿ ನಾನು ಓಡಿದೆ. ನನ್ನ ಮೇಲೆ ಆ ಸಂದರ್ಭದಲ್ಲಿ 2 ಕೇಸುಗಳು ದಾಖಲಾಗಿದ್ದವು. ಆ ಸಂಬಂಧ ನಾನು ಮತ್ತೆ 1 ತಿಂಗಳ ನಂತರ ಆ ಕೇಸುಗಳಿಗೆ ಜಾಮೀನು ಮಾಡಿಸಿಕೊಂಡು ನಾನು ಬೆಳ್ತಂಗಡಿಗೆ ಬಂದೆ. ಇಲ್ಲಾಂದರೆ ನನ್ನನ್ನು ಅವರು ಎನ್ಕೌಂಟ್ರ್ ಮಾಡ್ತಿದ್ದೆ ಅಂತ. ಯಾವುದೇ ವ್ಯಕ್ತಿ ಒಬ್ಬ ರೌಡಿ ಶೀಟರ್ ಆಗಿರಲಿ, ಅವನ ಮೇಲೆ ಹಲವಾರು ಕ್ರಿಮಿನಲ್ ಪ್ರಕರಣಗಳಿರಲಿ, ಪೊಲೀಸರು ಎನ್ಕೌಂಟ್ರ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅಂಥ ಅನಿವಾರ್ಯ ಸಂದರ್ಭದಲ್ಲಿ ಆತ ಸಮಾಜಕ್ಕೆ ಕಂಟಕನಾಗಿದ್ದಾನೆ ಅಂತ ಗೊತ್ತಿದ್ದರೂ ಸಹ ಪೊಲೀಸರು ಕಾಲಿನಿಂದ ಕೆಳಗೆ ಗುಂಡು ಹೊಡಿತಾರೆ ಹೊರತು ಎದೆಗೆ ಗುಂಡು ಹೊಡೆಯುವಂಥ ಸಂಭವ ಕಮ್ಮಿ. ಅಂತಹ ಗಲಭೆಯ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಗುಂಡು ಹಾರಾಟ ನಡೆದರೆ ಅದು ಆಯತಪ್ಪಿ ಬೇರೆ ಬೇರೆ ಜಾಗಗಳಿಗೆ ತಗಲಿ ಸಾವಿಗೀಡಂಥ ಉದಾಹರಣೆಗಳಿವೆ ಹೊರತು ಉದ್ದೇಶಪೂರ್ವಕವಾಗಿ ಪೊಲೀಸರು ಎನ್ಕೌಂಟ್ರ್ ಮಾಡುವುದೇ ಇಲ್ಲ. ಯಾಕಂತ ಹೇಳಿದರೆ ಅದು ಮತ್ತೆ ತನಿಖೆಯಲ್ಲಿ ಪೊಲೀಸರ ಕುತ್ತಿಗೆಗೆ ಬರುತ್ತದೆ. ಪೊಲೀಸರೇ ಕೊಲೆ ಪ್ರಕರಣವನ್ನು ಮೈಗೆತ್ತಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಪೊಲೀಸರು ಆ ರಿಸ್ಕನ್ನು ತಗೊಳ್ಳುವುದಿಲ್ಲ. ಯಾಕಂತೇಳಿ ಅವರಿಗೆ ತಲೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ನ್ಯಾಯಾಲಯಕ್ಕೆ ಶರಣಾಗಲೇಬೇಕು, ಮತ್ತು ಜಾಮೀನು ಮಾಡಿಕೊಳ್ಬೇಕು, ಅದನ್ನು ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳು ಇಂಥ ಪರಿಸ್ಥಿತಿಯಲ್ಲಿ ಇರುವುದರಿಂದ ಅಂಥ ರಿಸ್ಕನ್ನು ತೆಗೆದುಕೊಳ್ಳುವುದಿಲ್ಲ. ಇಂಥ ಮಹೇಶ್ ಶೆಟ್ಟಿಯವರು ಮತ್ತೆ ಸೌಜನ್ಯ ಹೋರಾಟಕ್ಕೆ ಬಂದಿರುವುದು ಸೌಜನ್ಯ ಪ್ರಕರಣ ನಡೆದು 1 ವರ್ಷಗಳ ನಂತರ. ಆ ಸಂದರ್ಭದಲ್ಲಿ ಅವರು ಸೌಜನ್ಯ ಮನೆಯವರನ್ನು ಪುಸಲಾಯಿಸಿ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಹೆಗ್ಗಡೆಯವರ ಕುಟುಂಬದವರನ್ನು ಎಳೆದು ತರಬೇಕು ಎನ್ನುವಂಥ ಹುನ್ನಾರ ನಡೆಸಿ ಒಂದು ವಿಸ್ತೃತವಾದ ಒಂದು TV ಮಾಧ್ಯಮದಲ್ಲಿ ಸಂದರ್ಶನ ನೀಡಿ ಇಡೀ ಪ್ರಕರಣಕ್ಕೆ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದರು. ಇವರ ಹಿನ್ನೆಲೆ ಇಂಥದ್ದು ಇರುವಾಗ ಅವರು ಅದೇ ರೀತಿಯ ಕ್ರಿಮಿನಲ್ ಬುದ್ಧಿಯನ್ನು ತೋರಿಸಿದ್ದಾರೆ. ತದನಂತರದ ಬೆಳವಣಿಗೆಯಲ್ಲಿ ಅವರು ಸಂತೋಷ್ ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅವನ ಪರವಾಗಿ ವಾದಿಸಲು ವಕೀಲರನ್ನು ನೇಮಕ ಮಾಡಿದರು. ಸಾಕ್ಷಿದಾರರನ್ನು ಬುಕ್ ಮಾಡಿಕೊಂಡರು. ಸೌಜನ್ಯ ಮನೆಯವರು ಸಹ ಮಹೇಶ್ ಶೆಟ್ಟಿಯವರು ಹೇಳಿದ ರೀತಿಯಲ್ಲೇ ನ್ಯಾಯಾಲಯದಲ್ಲಿ ಸಾಕ್ಷ್ಯ ನುಡಿದರು. ಪ್ರತಿಕೂಲ ಸಾಕ್ಷ್ಯ
ಗಳು ದಾಖಲಾದವು. ಪರಿಣಾಮವಾಗಿ ಸಂತೋಷ್ ರಾವ್ ಖುಲಾಸೆಯಾದರು. ಸಂತೋಷ್ ರಾವ್ರನ್ನು ಖುಲಾಸೆ ಮಾಡಿದ ನಂತರವೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಆತನನ್ನು ತನ್ನ ಬಳಿ ಸೇರಿಸಿಕೊಳ್ಳಲಿಲ್ಲ. ಆತ ಕಾರ್ಕಳದ ಅಯ್ಯಪ್ಪ ಮಂದಿರದಲ್ಲಿ ಚಾಕರಿ ಮಾಡಿಕೊಂಡು ಜೀವನ ಮಾಡಬೇಕಾಯಿತು. ಸಂತೋಷ್ ರಾವ್ಗೆ ಜಾಮೀನು ಕೊಡಿಸಿದ್ದು ಸಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರೇ. ಅದಕ್ಕಾಗಿ 1 ಕೋಟಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ ಅಂತ ಹೇಳಿ ಸೌಜನ್ಯನ ಮಾವ ವಿಠಲಗೌಡರೇ ಹೇಳಿದ್ದಾರೆ. ಸ್ವತಃ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರೂ ಹೇಳಿದ್ದಾರೆ, ಸಂತೋಷ್ ರಾವ್ನನ್ನು ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬಂದದ್ದೇ ನಾನು, ಆತನನ್ನು ಆ ಪ್ರಕರಣದಿಂದ ಹೊರಗೆ ತಂದದ್ದೇ ನಾನು, ಯಾವುದೇ ರೀತಿಯ ಸಂಬಂಧ ಸಂಪರ್ಕ ಗೆಳೆತನ ಇಲ್ಲದಿದ್ದಂಥ ಒಬ್ಬ ಕೊಲೆ ಆರೋಪಿಯನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸಾಕಷ್ಟು ಹಣ ಖರ್ಚು ಮಾಡಿ ಆತನನ್ನು ನಿರ್ದೋಷಿಯಾಗಿ ಹೊರಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರಂತ ಹೇಳಿದರೆ ಅವರ ಇಡನ್ ಎಜೆಂಡಾ ಯಾವುದು? ಅವರ ಇಡನ್ ಎಜೆಂಡಾ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವುದು. ಅದಕ್ಕೆ ಕೆಲವರು ಅವರೊಂದಿಗೆ ಸಹಕಾರ ನೀಡಿರುವುದು. ಅವರ ಒಟ್ಟಿಗೆ ಇದ್ದವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಲ್ಲಿ ಅವರು ಒಟ್ಟಿಗೆ ಇದ್ದವರು ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಈ ಹಿಂದೆ ಮಾಡಿದಂಥ ಕಮ್ಯುನಿಸ್ಟ್ ಚಳವಳಿಗಾರರು ಅವರೊಟ್ಟಿಗೆ ಸೇರಿಕೊಂಡರು. SDPI ಅವರು ಸೇರಿಕೊಂಡರು. ಇಂಥವರೆಲ್ಲ ಸೇರಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಬಲಿಷ್ಠ ನಾಯಕರಾಗಿ ಹೊಮ್ಮಿದರು. ಒಟ್ಟಿಗೆ ಇರುವಂತಹ ಜನಸಂಖ್ಯೆಯನ್ನು ಆಧರಿಸಿದರೆ ಅವರ ಬಲಿಷ್ಠತೆ ಏನು ಅಂತ ಗೊತ್ತಾಗುತ್ತೆ, ಅದು ಪ್ರಶ್ನೆ ಬೇರೆ. ಆದರೆ ಅವರೊಟ್ಟಿಗೆ ಕೆಲವೊಂದು ಸಂಘಟನೆಗಳು ಸೇರಿಕೊಂಡಿದೆ. ಆದರೆ SDPI ಅಂಥ ಸಂಘಟನೆಗಳು, ಕಮ್ಯುನಿಸ್ಟ್ ಸಂಘಟನೆಗಳು ಎಲ್ಲವೂ ಸೇರಿಕೊಂಡಿರುವುದು ಇವರು ಧರ್ಮಸ್ಥಳದ ವಿರುದ್ಧ ಇದ್ದಾರೆ ಮತ್ತು ಹಿಂದೂ ಪರ ಸಂಘಟನೆಗಳ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಇವರು ಹಿಂದೂ ಪರ ಸಂಘಟನೆಯಲ್ಲಿ ಇದ್ದು ಅಲ್ಲಿಂದ ತಿರಸ್ಕೃತರಾದವರು. ಎಲ್ಲಿಂದಾದರೂ ಬಂದೊಂದು ಡಸ್ಟ್ಬಿನ್ನಿಗೆ ಬಿದ್ದರೆ ಆ ಡಸ್ಟ್ಬಿನ್ನಿಂದ ಹೆಕ್ಕಿಕೊಂಡು ಬಂದು ಅದಕ್ಕೊಂದು ಮೂರ್ತ ರೂಪ ಕೊಡುವಂತಹ ಸಂಘಟನೆಗಳು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಒಟ್ಟಿಗೆ ಇದ್ದಾವೆ. ಆದರೆ ಸುರಿಗಾಲೋಚನೆ ಮಾಡಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಆದಂಥ ಮೊದಲ ಕೇಸು ಅಶ್ರಫ್ ಎನ್ನುವಂಥ ಬಡಪಾಯಿಯ ಹುಡುಗರ ಮೇಲೆ ಮಾಡಿದಂಥ ಹಲ್ಲೆ ಮತ್ತು ಆತನನ್ನು ಅರೆಬೆತ್ತಲೆ ಮಾಡಿ ಉಜಿರೆಪೇಟೆಯಲ್ಲಿ ಅಟ್ಟಾಡಿಸಿದ್ದು. ಇದರ ಪರಿಣಾಮವಾಗಿಯೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂದೂ ಜಾಗರಣ ವೇದಿಕೆ ಒಳಗೆ ಸಂಪರ್ಕ ಪಡೆದುಕೊಂಡದ್ದು ಮತ್ತು ತಾಲೂಕು ಸಂಚಾಲಕರಾದದ್ದು. ಯಾವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಜಿಲ್ಲಾ ಮಟ್ಟದಲ್ಲಿ ಬಡ್ತಿ ಕೊಡಲಿಕ್ಕೆ ಸಂಘಟನೆ ಒಪ್ಪಲಿಲ್ವೋ ಆ ಸಂದರ್ಭದಲ್ಲಿ ಅದರಿಂದ ಹೊರಬಂದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಹಾಲಿ ಶಾಸಕರಾದ ಪ್ರಭಾಕರ ಬಂಗೇರ ಅವರ ಸೋಲಿಗೆ ಕಾರಣರಾದದ್ದು. ಇದೆಲ್ಲ ಇತಿಹಾಸ. ಅದರಿಂದಾಗಿ ಹೋರಾಟಗಾರ ಅಂತ ಇದ್ದರೆ ಅವರಲ್ಲಿ ಒಂದು ನಿಯತ್ತು ಇರಬೇಕು. ಅಂಥ ನಿಯತ್ತು ಇಷ್ಟು ವರ್ಷದ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಇಲ್ಲ. ಅದೇ ರೀತಿ ಈ ಪ್ರಕರಣದಲ್ಲಿ ಅವರು ಹೋರಾಟ ಮಾಡ್ತಿರೋದು ಬೇರೆ ಬೇರೆ ಕಡೆಗಳಿಂದ, ಅಂದರೆ ಕ್ರೈಸ್ತ ಮಿಷನರಿಗಳ ಕಡೆಯಿಂದ ಈ ಹೋರಾಟವನ್ನು ಜೀವಂತವಾಗಿ ಇರಿಸಲು ಫಂಡಿಂಗ್ ಆಗ್ತಾಯಿದೆ. ಆದ್ದರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇವತ್ತು ಸಾಕಷ್ಟು ಸ್ಥಿತಿವಂತರಾಗಿದ್ದಾರೆ. ಒಂದು ಕಾಲದಲ್ಲಿ ತನ್ನ ಸ್ಕೂಟರಿಗೆ 10 ರೂಪಾಯಿ 20 ರೂಪಾಯಿ ಪೆಟ್ರೋಲು ಹಾಕಲಿಕ್ಕೆ ಗತಿ ಇದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇವತ್ತು ಸುಮಾರು ಕೋಟಿಗೆ ತೂಗುವಂಥ ಕುಳ ಆಗಿದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಸೌಜನ್ಯ ಹೋರಾಟ. ಈ ಹೋರಾಟದ ಹಿನ್ನೆಲೆ ಈಗಲಾದರೂ ಅರ್ಥ ಆಗಿರಬೇಕು ಎಂದು ಭಾವಿಸ್ತೇನೆ. ನಿರಂತರ ಸುದ್ದಿ